ಅಷ್ಟು ದೂರ ಬರೋವರೆಗೂ ಬಂದ ಮೇಲೂ ನಿಮ್ಮ ಅಣ್ಣಂಗೆ ಗೊತ್ತಾಗಲೇ ಇಲ್ಲ. ಪಾಪ ಅವನು ಎಲ್ಲರನ್ನೂ ತುಂಬ ಈಸಿಯಾಗಿ ನಂಬಿಡ್ತಾನೆ ವಸುಂಧರ. ಆದರೆ ಈ ಮಟ್ಟಕ್ಕ ಅವನಿಗೇನು ಗೊತ್ತು, ಹೆತ್ತಮ್ಮ ದೇವ್ರ ಕೊಟ್ಟ ತಂಗಿನೇ ಯಾಮರ್ಸ್ತಿದ್ದಾರೆ ಅಂತ. ಮುಂದೆ ತುಂಬ ಹರ್ಟ್ ಆಗುತ್ತೆ ಅನ್ಸುತ್ತೆ ಅವ್ರಿಗೆ. ನಾವು ಮ್ಯಾನೇಜ್ ಮಾಡ್ತೀವಿ ಬಿಡು, ನಿಧಾನಕ್ಕೆ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ. ನಿಮ್ಮೆ ನಿಮ್ಮೆ ಏ ನಿಮ್ಮೆ, ಯಾರ ಜೊತೆಲಿ ಮಾತಾಡ್ತಿದ್ಯಾ? ನಿನ್ನೆ ಕೇಳ್ತಿರದ? ಅಮ್ಮ ಇಲ್ಲಿ ಮಲಗಿದ್ದಾರೆ, ಇವಳು ಯಾರ ಹತ್ರ ಮಾತಾಡ್ತಿದ್ದಾಳೆ? ಏ ನಿಮ್ಮೆ, ಯಾರ ಹತ್ರ ಮಾತಾಡ್ತಿದ್ಯಾ? ಬಾಗ್ಲು ತೆಗೆ. ಅದು ಯಾರು ಇಲ್ವೋ, ನೀನ್ ಮಲ್ಕೋ. ಏ ನಿನ್ನೆ ಕೇಳ್ತಿರೋದು, ಯಾರು ಇಲ್ದೆ ಇಷ್ಟೊತ್ತು ಮಾತಾಡ್ತಿದ್ಯಾ? ತೆಗೆ ಬಾಗ್ಲು. ಏ ನನ್ ಕಟ್ಕೊಳ್ಳೋನು, ನನ್ ಲವರ್ ಜೊತೆ ಮಾತಾಡ್ತಾ ಇದ್ದೀನಿ ಕಣೋ. ಶಿವಣ್ಣ ರಾಧಿಕಾ ಪಿಕ್ಚರ್ 50 ಸತಿ ನೋಡಿದ್ಯಾ, ಆದ್ರೂ ನಿನ್ನ ತಂಗಿ ಮದ್ವೆ ಮಾಡ್ಸೇ ಇಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಫೋನಲ್ಲಿ ಆದ್ರೂ ಮಾತಾಡ್ಬಾರ್ದಾ? ಅದು ಬೇಡ ಅಂದ್ರೆ ಈಗಲೇ ಹೇಳ್ಬಿಡಪ್ಪ, ಅವನಿಗೆ ನಾನು ಫೋನೇ ಮಾಡಲ್ಲ. ಇಲ್ಲ ಇಲ್ಲ, ಮಾತಾಡ್ಕೊ. ಗುಡ್ ನೈಟ್. ಹಾ, ಗುಡ್ ನೈಟ್. ಅವ್ನು ಯಾವಾಗಲೂ ಹೀಗೇನೆ, ನನ್ನ ಮದುವೆ ಮಾಡಿಸೋ ಅಂದ್ರೆ ಸಾಕು ಸೈಲೆಂಟ್ ಆಗಿಬಿಡ್ತಾನೆ. ಒಡ ಹುಟ್ಟಿದ ತಂಗಿಗೆ ಮದುವೆ ಮಾಡೋ ಯೋಗ್ಯತೆ ಇಲ್ದಂಗೆ ಆಯ್ತಲ್ಲೋ ಆಂಜನೇಯ. ಅವಳು ಮದುವೆಗೆ ಅಂತ ಅಪ್ಪ ಅಮ್ಮ ಅಡ್ಜಸ್ಟ್ ಮಾಡಿರೋ ದುಡ್ಡು 1 ಲಕ್ಷ, ಅದನ್ನ ಕಿತ್ತೋದು ಅವನ ಬಾಯಿಗಿಟ್ಟು ಬಂದು ಕೂತಿದ್ದೀನಿ. ಈಗ 1 ಲಕ್ಷ ಎಲ್ಲಿಂದ ಹೊಂಚಲಿ? ನನ್ನ ತಂಗಿ ಮದುವೆ ಹೆಂಗೆ ಮಾಡಲಿ? ಇವಳು ನೋಡಿದ್ರೆ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಕಾಯ್ತಿದ್ದಾಳೆ. ದಾರಿ ತೋರ್ಸೋ ಆಂಜನೇಯ. ಅದ್ಯಾರೋ ಧನಲಕ್ಷ್ಮಿ ಬರ್ತಾಳೆ ಅಂತ ಯಾರ್ಯಾರೋ ಹೇಳ್ತಿದ್ರಲ್ಲ, ಕಳಿಸ್ಕೊಡಪ್ಪ ನಮ್ಮ ಮನೆಗೆ. ಕಾಪಾಡಪ್ಪ ಆಂಜನೇಯ. ಕಾರ್ಗಿಂತ ಆಟೋನೇ ವಾಸಿ. ಅಯ್ಯಯ್ಯಪ್ಪ, ಆಂಡಾಳಮ್ಮ ಸಹವಾಸನೇ ಒಳ್ಳೇದಲ್ಲ. ಹಾ, ಕಾರ್ಗಿನ ಈ ಆಟೋನೇ ವಾಸಿ. ಅಬ್ಬಾ, ಸದ್ಯ ಬಚಾವಾದೆ. ಅಪ್ಪ ಬದುಕೊಂಡೆ. ಆಟೋ ಸರ್ ಹೊರಡೋಣವಾ? ಮೇಡಮ್, ಮೀಟ್ರ್ ಮೇಲೆ 30. 30 ಅಲ್ಲ, 50 ಕೊಡ್ತೀನಿ. ನಡೀರಿ ನಡೀರಿ ಹೋಗೋಣ. ಆ ಹಿಂದಿ ಮಾರಮ್ಮನಿಂದ ತಪ್ಪಿಸ್ಕೊಂಡ್ರೆ 300 ವರ್ಷ ಆಯ್ಸು. ಕ್ಯಾ ಹುವಾ? ಅರ್ಜೆಂಟಾಗಿ ಗ್ಯಾಸ್ ಹಾಕ್ಸೋದು ಮರ್ತ್ಬಿಟ್ಟೆ ಮೇಡಮ್. ನಿಮ್ಮ ಆಟೋ ಇದೆ ಅಂತ ಕ್ಯಾಬ್ನು ಬಿಟ್ನಲ್ಲ. ಮೇಡಮ್, ಗ್ಯಾಸ್ ಇಲ್ಲ ಅಂದ್ರೆ ಏನು ಗಾಳಿಲ್ಲ ಹಾರ್ಕೊಂಡು ಹೋಗೋಕ್ಕಾಗುತ್ತೆ ಮೇಡಮ್? ಏನು ಅರೇಂಜ್ ಮಾಡ್ಕೊಳ್ಳಿ ಯಾಕ್ರಿ ಹತ್ತಿಸ್ತೀರಾ? ಇನ್ನೊಂದ್ಸಲಿ ಈ ಕಡೆ ಕಾಣಿಸ್ಕೊಳ್ಳಿ, ಅವಾಗಿದೆ ನಿಮ್ಗೆ. ನಾನೇನಾದ್ರೂ ಓವರ್ ಆಗಿ ಮಾತಾಡ್ಬಿಟ್ನಾ? ಯಾಕೆ ಹಿಂಗೆ ಆಡ್ತಿದ್ದೀನಿ? ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ? ಸ್ಪೋರ್ಟಿವ್ ಆಗಿದ್ದೀನಿ ಹೆಂಗೆ?
ಯಾಕ ನಾನು ಬರೋದು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಸೀದಾ ಶಿವನ್ ಪಾದನೆ ಸೇರ್ಕೊಂಡ್ಬಿಡ್ತಿದ್ಯಲ್ಲ ಜಾಲ ಯಾಕಡೆ ಇಟ್ಕೊಂಡು ಹೋಗ್ತಿದ್ದೆ ಈ ಕನ್ನಡದ ಜಾಗಕ್ಕೆ ಬಂದೀಗ ಆಗ್ತಾ ಇದೆಯಾ ವಾಟ್ ಇಸ್ ದ ರೀಸನ್ ಈಗ ಆಟೋನು ಸಿಗಲ್ಲ ಕ್ಯಾಬೇ ಗತಿ ಸದ್ಯ ಆ ಸಿಡಕ್ ಮುದ್ದು ಸಿದ್ದಪ್ಪ ಹೇಗೋ ತೊಳಗುದ್ನಲ್ಲ ಸೂಪರ್ ಇಲ್ಲ ಪ್ಯಾಸೆಂಜರ್ ಸಿಕ್ಬಿಟ್ರು ಮತ್ ನಿನ್ ಕ್ಯಾಬೇ ಬುಕ್ ಆಯ್ತಾ ಮತ್ತೆ ನೀನೇ ಬಂದ್ಯಾ ನನ್ ಹಣೆ ಬರ ನನ್ ಗ್ರಾಚಾರ ಎಲ್ಲೋದ್ರೂ ತಗ್ಲಾಕೊಳ್ತಿಯಲ್ಲ ಎಲ್ ತಪ್ಪಿಸ್ಕೊಂಡೋದ್ರು ಸುತ್ಕೊಂಬಂದು ಬಕ್ಕರ್ಸ್ಕೊತಿಯಲ್ಲ ನಿಂದಂದೇ ಕಾರ್ ಇರೋದು ಈಗೇನ್ ಬರ್ತೀಯಾ ಅಥವಾ ನಿನ್ ಕಾರ್ ಕ್ಯಾನ್ಸಲ್ ಮಾಡಿ ಬೇರೆ ಕ್ಯಾಬ್ ಬುಕ್ ಮಾಡ್ಲಾ ಏನ್ ಮಾಡ್ಲಿ ಪ್ಯಾಸೆಂಜರ್ನ ಮಿಸ್ ಮಾಡ್ಕೊಂಡ್ರೆ ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಆಂಜನೇಯ ಕೃಷ್ಣ ಭಕ್ತ ನಾನು ಶ್ರೀಕೃಷ್ಣ ಹೇಳ್ತಾ ಇದ್ದೀನಿ ಕ್ಯಾಬ್ ಬುಕ್ ಮಾಡಿರೋದು ಶತ್ರುನೇ ಆಗಿರೋದು ಮಾಡಬೇಕಾಗಿದ್ದು ನನ್ನ ಧರ್ಮ ನಿನ್ನ ಕರ್ಮನ ನೀನು ಮಾಡು ಫಲ ನನಗೆ ಬಿಡು ಆಗ್ಲಿ ತಂದೆ ಏನಿಲ್ಲ ಇಲ್ಲಿ ಬೇರೆ ಕ್ಯಾಬ್ ಸಿಗೋದು ಕಷ್ಟ ಒಂಟಿ ಹೆಣ್ಮಗ್ಳನ್ನ ಬಿಟ್ಟು ಹೋಗ್ಬೇಡ ಅಂತ ನಮ್ಮ ದೇವ್ರು ಹೇಳಿದ್ರು ಬನ್ನಿ ಹತ್ಕೊಳ್ಳಿ ಗೊತ್ತು ಬಿಡು ಪ್ಯಾಸೆಂಜರ್ ಕಳ್ಕೊಂಡ್ರೆ ಪ್ರಾಬ್ಲಮ್ ಅಂತ ಹತ್ತಿಸ್ಕೊಳ್ತಿದ್ಯಾ ಏನೋ ಅಂದೆ ಬನ್ಶಂಕ್ರಿಗೆ ಡ್ರಾಪ್ ಮಾಡಿ ಪುಣ್ಯ ಕಟ್ಕೋ ಅಂದೆ ಬಂದ್ ಕುಕ್ಕರ್ ಬಡಿ ಎಂದೆ ಬನಶಂಕರಲ್ಲಿ ಎಲ್ಲೋ ನಿಮ್ಮನೆ ಕಾಂತಮ್ಮನ್ ಕೊಟ್ಟಿಗೆಯಲ್ಲಿ ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು ಹೇಳಿದ ಜಾಗ ಕರ್ಕೊಂಡೋಗು ಅಷ್ಟೇ ಅಯ್ಯೋ ಎಲ್ಲಿಂದ ಗಂಟು ಬೀಳ್ತಾವೋ ಏನು ಹಾ ಆಯ್ತು ಬಿಡ್ತೀನಿ ಎಂದೆ ಏನ್ ಇಸ್ಲೋಗಿ ಹೋಗ್ತಾ ಇದೀಯಾ ನಾನು ಇವತ್ತೇ ಮನೆ ಸೇರ್ಕೋಬೇಕೋ ಬೇಡ್ವೋ ಹೌದಾ ಸರಿ ಅಮ್ಮ ಏನ್ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದೀಯಾ ನಾನು ಬದುಕಬೇಕೋ ಬೇಡ್ವೋ ಬದುಕಿ ಯಾವ ದೇಶ ಉದ್ಧಾರ ಮಾಡಬೇಕು ತಾಯಿ ಏನಂದೆ ಇನ್ನು ಹೆಂಗ್ ಓಡಿಸ್ಬೇಕು ಅಂದೆ ನೆಟ್ಟ ಕಾರ್ ಓಡ್ಸಕ್ ಬರಲ್ಲ ಡೂಪ್ಲಿಕೇಟ್ ಡೀಲ್ ತಗೊಂಡ್ ಬಂದ್ಬಿಡ್ತೇವೆ ನಮ್ ಜೀವ ತಿನ್ನಕ್ಕೆ ಕಾರ್ ತೊಳೆದು ಯಾವ ಕಾಲ ಆಯ್ತು ಅಂದೆ ರೇ ನಿಮ್ ತರ ಗಲೀಜು ಅನ್ಕೊಂಡ್ರ ಡೈಲಿ 2 ಸಲ ಕಾರ್ ಕ್ಲೀನ್ ಮಾಡ್ತೀನಿ ಮತ್ತ್ಯಾಕೆ ಕೆಟ್ಟ ವಾಸನೆ ಓ ತಾವ್ ಬೆಳಗ್ಗೆ ಸ್ನಾನ ಮಾಡಿದ್ರು ಅದನ್ನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು ನಾನ್ ಸ್ನಾನ ಮಾಡಿಲ್ಲ ಅಂತ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು ನಿಮ್ಮಿ ಇವತ್ತು ಒಂದಿನ ನಿನ್ ರೂಮಲ್ಲಿ ಮಲ್ಕೋತೀನಿ ಅದು ಅಲ್ಲದೆ ದೆವ್ವ ಬಂದ್ರೆ ಮೊದಲು ಬರೋದು ಮಂಚದ ಮೇಲೆ ಅಂತೆ ನಾನು ಕೆಳಗಡೆ ಬಿದ್ಕೊಂತೀನಿ ಹೋಗೆ